ಅನಾದಿ ಕಾಲದಿಂದ ನಿವೇಶನ ಇಲ್ಲದವರಿಗೆ ಕಡಿಮೆ ದರದಲ್ಲಿ ಸ್ವಂತ ಮನೆ ನಿರ್ಮಿಸಲು ರಾಜ್ಯ ಸರ್ಕಾರ, ಕರ್ನಾಟಕ ಗೃಹ ಮಂಡಳಿ, ಆಶ್ರಯ ನಗರಾಭಿವೃದ್ಧಿ ಪ್ರಾಧಿಕಾರ ಮೊದಲಾದ ಸಂಸ್ಥೆಗಳಿಂದ ಮನೆ ನಿರ್ಮಿಸಿ ಸರ್ಕಾರ ಕೊಡುತ್ತಿದೆ. ಆದರೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ರಿಯಲ್ ಎಸ್ಟೇಟ್ ದಂಧೆಗಳ ಅಡ್ಡವಾಗಿದೆ. ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಆರೋಪಿಸಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೂಡಾದಲ್ಲಿ ಭಯಾನಕ ಸತ್ಯಗಳು ಹೊರಬಿದ್ದಿದೆ. ಎಚ್.ಎಸ್. ಸುಂದರೇಶ್ 2023ರಲ್ಲಿ ಸೂಡಾ ಅಧ್ಯಕ್ಷರಾದ ನಂತರ ಅನೇಕ ಕಾಮಗಾರಿ ನಡೆದಿದೆ. ಇದರಲ್ಲಿ 13 ಕಾಮಗಾರಿಗಳು 40 ಕೋಟಿ ಕಾಮಗಾರಿಯಾಗಿದೆ. ಅದರಲ್ಲಿ 30 ಕೋಟಿ ಪೇಮೆಂಟ್ ಆಗಿದೆ. ಇದರಲ್ಲಿ 8 ರಿಂದ 10 ಕೋಟಿ ಬೋಗಸ್ ಬಿಲ್ ಆಗಿದೆ ಎಂದು ದೂರಿದರು. ಅನಾದಿ ಕಾಲದಿಂದನೂ ಕೂಡ ನಿವೇಶನಗಳು ಇಲ್ಲದವರಿಗೆ ಕಡಿಮೆ ದರದಲ್ಲಿ, ಅಂದರೆ ಉಚಿತವಾಗಲ್ಲ, ಕಡಿಮೆ ದರದಲ್ಲಿ ಜನ ಸ್ವಂತ ಮನೆಯನ್ನು ಹೊಂದಬೇಕು ಅನ್ನೋ ಹಿತದೃಷ್ಟಿ ಇಟ್ಕೊಂಡು ಸರ್ಕಾರ, ಕರ್ನಾಟಕ ಗೃಹ ಮಂಡಳಿ, ನಗರಾಭಿವೃದ್ಧಿ ಪ್ರಾಧಿಕಾರ ಈ ರೀತಿಯ ಉಚಿತವಾಗಿ ಆಶ್ರಯ ಈ ಯೋಜನೆಗಳನ್ನು ತಂದಿದ್ದುಂಟು. ಇವತ್ತಿನ ದಿವಸ ಅದು ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತಂದರೆ, ಕರ್ನಾಟಕ ಗೃಹ ಮಂಡಳಿ ಮತ್ತು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡೂ ಕೂಡ ಜನರ ಹಿತವನ್ನು ಮರೆತು ಒಂದು ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿದೆ ಅಂತಂದರೆ ಅದು ತಪ್ಪಾಗಲಾರದು. ನಾನು ನಿಮ್ಮೊಂದಿಗೆ ನಮ್ಮ ಶಿವಮೊಗ್ಗ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲವು ಕರ್ಮಕಾಂಡಗಳನ್ನು ನಿಮ್ಮ ಮುಂದೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮೂರಲ್ಲೂ ನಮ್ಮ ಜಿಲ್ಲೆಯಲ್ಲೂ ಸಾಕಷ್ಟು ಜನ ಗುತ್ತಿಗೆದಾರರುಗಳಿಗೆ, ಸ್ಥಳೀಯ ಗುತ್ತಿಗೆದಾರರುಗಳಿಗೆ, ನಗರ ಪಾಲಿಕೆ ಇರಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಇರಲಿ, ಇಲ್ಲೆಲ್ಲೂ ಕೂಡ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ. ಯಾಕೋ ಕೆಲಸ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋ ಉತ್ತರ ಒಂದೇ, ಎಲ್ಲಣ್ಣ 25% ಬಿಲೋ ಹಾಕ್ತಾರೆ, 30% ಬಿಲೋ ಹಾಕ್ತಾರೆ, ಹೆಂಗಣ ನಾವು ಹಾಕಿ ಹೆಂಗೆ ಮಾಡೋಕ್ಕಾಗ್ತಣ, ಮನೆ ಮಠ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಅದ್ರ ಬದಲು ಸುಮ್ಮನೆ ಇರ್ತೀವಿ ಅನ್ನೋ ಉತ್ತರ ಬರ್ತದೆ. ಹಾಗಾದರೆ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಬೆನ್ನತ್ತು ಹೋದಾಗ ಭಯಾನಕ ಸತ್ಯಗಳು ಹೊರಗೆ ಬರ್ತಾ ಇದೆ. ಇತ್ತೀಚೆಗೆ ನಮ್ಮ 23ರ ಹೊಸ ಸರ್ಕಾರ ಬಂದ ನಂತರ, ಸುಂದರೇಶ್ ರವರ ಅಧ್ಯಕ್ಷರಾದ ನಂತರದಲ್ಲಿ ಸುಮಾರು ಕಾಮಗಾರಿಗಳಾಗಿದೆ. ಅದರ ಬಗ್ಗೆ ಪೂರ್ತಿ ಮಾಹಿತಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಒಂದು 13 ಕಾಮಗಾರಿಗಳು ಪ್ರಾಧಿಕಾರದ ವತಿಯಿಂದ ನಡೆದಂಥವು. ಅದರಲ್ಲಿ ಸುಮಾರು 400 ಲಕ್ಷ, ಅಂದರೆ ಒಂದು 40 ಕೋಟಿ ಚಿಲ್ಲರೆದು ಕಾಮಗಾರಿ ಆಗಿದ್ದರೆ, ಅದರಲ್ಲಿ 300 ಲಕ್ಷ ಚಿಲ್ಲರೆ, 30 ಕೋಟಿ ಚಿಲ್ಲರೆ ಪೇಮೆಂಟ್ ಕೂಡ ಆಗಿದೆ. ಅದರಲ್ಲಿ 8 ರಿಂದ 10 ಕೋಟಿ ಬೋಗಸ್ ಬಿಲ್ ಬರೆದಿದ್ದಾರೆ ಅಂತೇಳಿ, ನಾನು ಹೇಳಿದ್ರೆ ರಾಜಕಾರಣಿ, ನಾನು ಬೇರೆ ಪಕ್ಷದವನು ಹೇಳ್ತೀನಿ ಅಂತ ಆಗ್ತದೆ. ಅಫಿಡವಿಟ್ ಮಾಡಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಯಾರು? ಅಲ್ಲಿಯೇ ಕೆಲಸ ಮಾಡೋ ಗುತ್ತಿಗೆದಾರರು. ರಾಜ್ಯ ಮಟ್ಟದಲ್ಲಿ ಗುತ್ತಿಗೆದಾರರು ಸರ್ಕಾರದ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳೋದು ನೋಡಿದ್ವಿ ನಾವು, ಪತ್ರಿಕೆಗಳಲ್ಲಿ, ಟಿವಿಯಲ್ಲಿ. ಇಲ್ಲಿ
ಅದೇ ರೀತಿ ಇಬ್ರು ಗುತ್ತಿಗೆದಾರರು ಗುರುಸಾಯಿ ಮತ್ತು ಬಸವರಾಜ್ ಅಂತ ಕಾಂಟ್ರಾಕ್ಟರ್ಗಳು ಇಬ್ರು ಸೂಡಾದಲ್ಲಿ ನಡೆದಂತಹ ಕೇವಲ 13 ಕಾಮಗಾರಿಗಳ ಬಗ್ಗೆ ಮತ್ತು ಪೂರ್ತಿ ಹೋಗಿಲ್ಲ, ಅವರು ಡೀಟೇಲ್ ಆಗಿ ಯಾವ ಕಾಮಗಾರಿ ಎಸ್ಟಿಮೇಟಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ಮಾಡಬೇಕು ಅಂತಿತ್ತು, ಏನೇನು ಗ್ರೇಡ್ನ ಕೆಲಸಗಳನ್ನು ಮಾಡಬೇಕು ಅಂತಿತ್ತು, ಏನೇನು ಮಾಡಿದ್ದಾರೆ, ಎಷ್ಟು ಮೀಟರ್ ಉದ್ದ ಕೆಲಸ ಮಾಡಬೇಕು ಅಂತಿತ್ತು, ಇವ್ರು ಎಷ್ಟು ಮಾಡಿದ್ದಾರೆ, ಈ ರೀತಿ ಇಂಚಿಂಚಲ್ಲೂ ಏನೇನು ಲೋಪ ಆಗಿದೆ ಅಂತ ಹೇಳಿ ಕಾಮಗಾರಿಗಳ ಬಗ್ಗೆ ಮೊದಲು ಪ್ರಾಧಿಕಾರದ ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟರು, ಉಪಯೋಗ ಆಗಲಿಲ್ಲ. ಅಲ್ಲಿ ಇನ್ಚಾರ್ಜ್ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಅವರಿಗೆ ಕಂಪ್ಲೇಂಟ್ ಕೊಟ್ಟರು, ಉಪಯೋಗ ಆಗಲಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬರು, ಪ್ರಾಧಿಕಾರದ ಮೇಲ್ವಿಚಾರಕರು, ಅವರಿಗೆ ಕೊಟ್ಟರು, ಉಪಯೋಗ ಆಗಲಿಲ್ಲ. ಆ ನಂತರದಲ್ಲಿ PWD ಚೀಫ್ ಇಂಜಿನಿಯರ್ ಅವರ ಗಮನಕ್ಕೆ ಕೂಡ ತರ್ತಾರೆ. ಎಲ್ಲೂ ಆಗದೇ ಇದ್ದಾಗ 16/7/25ಕ್ಕೆ 16/6/2025ಕ್ಕೆ ಮುಖ್ಯ ಅಭಿಯಂತರರು ಚೀಫ್ ಇಂಜಿನಿಯರ್ ಲೋಕೋಪಯೋಗಿ ಶಿವಮೊಗ್ಗ ಇವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲೇನೂ ಕಾಣಲಿಲ್ಲ ಅಂತೇಳಿ ಕೊನೆಗೆ 16/7/2025 ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಯಾರ್ಯಾರ ಮೇಲೆ ಕೊಡ್ತಾರೆ? ಪ್ರಾಧಿಕಾರದ ಆಯುಕ್ತರು, ಅಂದರೆ ಯಾರ್ಯಾರು ಅಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ ಬಿಲ್ಗಳಿಗೆ ಅವ್ರ ಮೇಲೆ. ಪ್ರಾಧಿಕಾರದ ಆಯುಕ್ತರಿಗೆ ಕೊಡ್ತಾರೆ, ವಿಶ್ವನಾಥ ಪಿ ಮುದ್ದಜ್ಜಿ ಅಂತ. ನಾಗೇಶ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ಚಾರ್ಜ್, ಅವ್ರಿಗೆ ಕೊಡ್ತಾರೆ. ನಡಾಫ್ ವಿ ಬೇಗಂ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ಚಾರ್ಜ್ ಸುಡಾ, ಅವರಿಗೆ ಕೊಡ್ತಾರೆ, ಅವ್ರ ಮೇಲೆ ಕೊಡ್ತಾರೆ. ಬಸವರಾಜಪ್ಪ MR AEE ಸುಡಾ, ಅವರ ಮೇಲೆ ಕೊಡ್ತಾರೆ. ಅದಾದ ನಂತರದಲ್ಲಿ ವೀರಗಂಗಾಧರ ಸ್ವಾಮಿ AE ಸುಡಾ, ಅವ್ರ ಮೇಲೆ